2024ನೇ ಇಸ್ವಿ ಒಳಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಕರೆಕ್ಟ್ ಚಾನಲ್ ಒಳಗೆ ಬಂದಿರಿ. ಈ ವಿಡಿಯೋ ಒಳಗೆ ನಾನು ಒಂದು ಪ್ರೊಫೆಷನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗಂತ ಹೇಳ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಅದಾವ, ಅವನು ಕೂಡ ಹೇಳ್ತೀನಿ. ಸೊ ನೀವೇನಾರ ಆಲ್ರೆಡಿ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಸ್ಟಿಲ್ ಈ ವಿಡಿಯೋ ನೋಡ್ರಿ. ಅಕಸ್ಮಾತ್ ನೀವು ಯಾವ್ದಾರ ಸೆಟ್ಟಿಂಗ್ ಅನೇಬಲ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಮೂಲಕ ನೀವು ಆ ಸೆಟ್ಟಿಂಗ್ ನ ಆನ್ ಮಾಡ್ಕೋಬಹುದು. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಯಾವ್ದಾರ ಒಂದು ಆಪ್ಷನ್ ಅಥವಾ ಯಾವ್ದೋ ಒಂದು ಸೆಟ್ಟಿಂಗ್ ಮಿಸ್ ಮಾಡಿದ್ರೆ ನಾಳೆ ನಿಮ್ಗೆ ಮಾನಿಟೈಸ್ ಆಗಬೇಕಾದ್ರೆ ಏನಾರ ಒಂದು ಪ್ರಾಬ್ಲಮ್ ಬರ್ಬೋದು, ಅಥವಾ ನಿಮ್ ವಿಡಿಯೋ ಒಳಗೆ ರೀಚ್ ಸಿಗದೆ ಇರಕ ಅದು ಒಂದು ಕಾರಣ ಆಗ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ, ಬರೀ ಮಾತಾಗ್ಬಿಡ್ತು. ಸೊ ಎಲ್ಲಕ್ಕಿಂತ ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಕ್ಕೆ ಒಂದು ಮೇಲ್ ಐಡಿ ಬೇಕು. ನಿಮ್ಮ ಹತ್ರ ಆಲ್ರೆಡಿ ಯಾವ್ದಾರ ಮೇಲ್ ಐಡಿ ಇದ್ರು ಓಕೆ, ಅಕಸ್ಮಾತ್ ಇಲ್ಲ ಅಂದ್ರೆ ಒಂದು ಐಡಿ ಕ್ರಿಯೇಟ್ ಮಾಡ್ಕರಿ. ನಂದು ಬೆಸ್ಟ್ ಸಜೆಷನ್ ಏನಂದ್ರೆ ನೀವು ಒಂದು ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಬೆಸ್ಟ್. ಯಾಕಂದ್ರೆ ನಿಮ್ಮ ಹತ್ರ ಹಳೆಯದು ಒಂದು ಯಾವ್ದಾರ ಜಿಮೇಲ್ ಐಡಿ ಇರ್ತಲ್ಲ, ಅದು ಆಲ್ರೆಡಿ ಯಾವ್ಯಾವ್ದು ವೆಬ್ಸೈಟ್ ಒಳಗೆ ಅನ್ವಾಂಟೆಡ್ ಅಥವಾ ಹ್ಯಾಕಿಂಗ್ ಅದು ಇದು ಏನಾರ ಪ್ರಾಬ್ಲಮ್ ಆಗಿರ್ತೈತಿ. ಆಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ನಾಳೆ ನೀವು ಅದ್ರೊಳಗೆ ಜಾಸ್ತಿ ವಿಡಿಯೋಸ್ ಹಾಕಿದ್ಮೇಲೆ ಏನಾರ ಪ್ರಾಬ್ಲಮ್ ಆಗ್ಬಾರ್ದು ನಿಮ್ಮ ಚಾನಲ್ಗೆ. ಸೊ ಅದಕ್ಕೆ ಬೆಸ್ಟ್ ಅಂದ್ರೆ ಒಂದು ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರಿ ಹೊಸದು. ಇವಾಗ ನಾನು ಫೋನ್ ಒಳಗೆ ಒಂದು ಫುಲ್ಲಿ ಫ್ರೆಶ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ವಿಡಿಯೋನ ಫುಲ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ರಿ. ಸೊ ಫಸ್ಟ್ ಒಂದು ಯೂಟ್ಯೂಬ್ ಆನ್ ಮಾಡ್ಕರಿ. ಯೂಟ್ಯೂಬ್ ಆನ್ ಮಾಡ್ಕೊಂಡು ಇಲ್ಲೇ ಪ್ರೊಫೈಲ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಇಲ್ಲೇ ಸ್ವಿಚ್ ಅಕೌಂಟ್ ಐತಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಪ್ಲಸ್ ಐಕನ್ ಐತಿ, ಸೊ ಅದನ್ನ ಕ್ಲಿಕ್ ಮಾಡಿ ಒಂದು ಮೇಲ್ ಐಡಿ ಕ್ರಿಯೇಟ್ ಮಾಡ್ಕರಿ. ಸೊ ಮೇಲ್ ಐಡಿ ಕ್ರಿಯೇಟ್ ಮಾಡೋದಂದ್ರೆ ಈಸಿ ಐತೆ, ಆದ್ರೆ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲೇ ಕ್ರಿಯೇಟ್ ಅಕೌಂಟ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ. ಇಲ್ಲೇ ಫಾರ್ ಮೈ ಪರ್ಸನಲ್ ಯೂಸ್ ಐತಿ, ಸೊ ಅದನ್ನ ಕ್ಲಿಕ್ ಮಾಡಿರಿ. ಇದ್ರೊಳಗೆ ನಿಮ್ಮ ನೇಮು ಅಡ್ರೆಸ್ಸು ಅದು ಹಾಕ್ರಿ. ನಾನು ಹಂಗೆ ಸುಮ್ಮನೆ ಯಾವುದೋ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಅದು ಡೇಟ್ ಆಫ್ ಬರ್ತ್ ಹಾಕ್ರಿ. ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕಾರೆ 18+ ಆಗೋ ಥರ ಇಯರ್ ಆ್ಯಡ್ ಮಾಡಿರಿ. ನಿಮ್ದು ಏನಾರ ಅಂಡರ್ 18 ಒಳಗಿತ್ತಂದ್ರೆ ಸ್ಟಿಲ್ ನೀವು 18+ ಆಗಬೇಕು. ಸೊ ಲೈಕ್ ಎಕ್ಸಾಂಪಲ್ ನಿಮ್ದು 2006 2007ನೇ ಇಸ್ವಿ ಇತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ಅದು 18 ವಯಸ್ಸು ಆಗಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ರಿ, 2000 ಹಾಕ್ರಿ, 2001 ಈ ಥರ ಹಾಕ್ರಿ. ನಾನು ಡೇಟ್ ಆಫ್ ಬರ್ತು ಫೇಕ್ ಹಾಕ್ತೀನಿ, ಯಾಕಂದ್ರೆ ಫೇಕ್ ಚಾನಲ್ ಅಲ್ಲ ಅದಕ್ಕೆ. ಸೊ 2 ವರ್ಷ 2000 ಹಾಕಿ ಜೆಂಡರು ಮೇಲು ನೋಡ್ರಿ. ನಿಮ್ದು ಮೇಲ್ ಆದ್ರೆ ಮೇಲ್ ಹಾಕ್ರಿ, ಫಿಮೇಲ್ ಆದ್ರೆ ಫಿಮೇಲ್ ಹಾಕ್ರಿ. ಫಿಮೇಲ್ ಅಂದರೆ ಹುಡುಗಿ ಅಂತ, ಮೇಲ್ ಅಂದರೆ ಹುಡುಗ ಅಂತ. ಸೊ ನೆಕ್ಸ್ಟು ಇದ್ರೊಳಗೆ ಒಂದು ಮೇಲ್ ಐಡಿ ಕ್ರಿಯೇಟ್ ಮಾಡಬೇಕು. ಓಕೆ, ದಿಸ್ ಯೂಸರ್ ನೇಮ್ ಆಲ್ರೆಡಿ ಟೇಕನ್. ಸೊ ನಿಮಗೇನಾರ ಈ ಥರ ಬಂದರೆ ಸ್ವಲ್ಪ ನಂಬರ್ ಅದು ಇದು ಚೇಂಜ್ ಮಾಡಿ ನೋಡ್ರಿ, ಸಿಗ್ತೈತೆ ನಿಮಗೆ. ಪಾಸ್ವರ್ಡ್ ನೆನಪಿಟ್ಕರೆ, ಭಾಳ ಜನ ಪಾಸ್ವರ್ಡ್ ನೆನಪಿರಂಗಿಲ್ಲ. ಹಂಗೆ ಕ್ರಿಯೇಟ್ ಮಾಡ್ಬೇಕಾರೆ ಯಾವುದೋ ಒಂದು ಪಾಸ್ವರ್ಡ್ ಇಟ್ಬಿಡ್ತೀರಿ, ಆಮೇಲೆ ಮರ್ತು ಹೋಗ್ಬಿಡ್ತೀರಿ. ಪಾಸ್ವರ್ಡು ಭಾಳ ಇಂಪಾರ್ಟೆಂಟ್. ಎಲ್ಲ ನಿಮ್ಮದು ಇಡೀ ಯೂಟ್ಯೂಬ್ ಚಾನಲ್ ಆ ಪಾಸ್ವರ್ಡ್ ಮೇಲೆ ಇರ್ತೈತಿ. ಸೊ ಫೈನಲಿ ನಮ್ಮದು ಜಿಮೇಲ್ ಐಡಿ ಕ್ರಿಯೇಟ್ ಆಯಿತು. ಇವಾಗ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು. ಇವಾಗ ನೀವು ಕ್ರಿಯೇಟ್ ಮಾಡಿರೋ ಚಾನಲ್ ಇಲ್ಲಿ ಬರ್ತೈತಿ. ಇಲ್ಲೇ ಕ್ರಿಯೇಟ್ ಅ ಚಾನಲ್ ಐತಿ, ಇಲ್ಲೇ ಐತಿ ನೋಡ್ರಿ, ನಾನು ಮಾರ್ಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿರಿ. ಇದ್ರೊಳಗೆ ಚಾನಲ್ ಕ್ರಿಯೇಟ್ ಮಾಡಿದರೆ ಸೊ ಇಲ್ಲೇ ನೀವು ಒಂದು ಪ್ರೊಫೈಲ್ ಪಿಕ್ಚರ್ ಹಾಕ್ರಿ. ಇಲ್ಲೇ ನಿಮ್ದು ಯಾವ್ದಾರ ಲೋಗೋ ಇದ್ರೆ ಲೋಗೋ ಹಾಕ್ರಿ, ಇಲ್ಲ ಅಂದ್ರೆ ನಿಮ್ದು ಒಂದು ಪರ್ಸನಲ್ ಫೋಟೋ ಅದನ್ನು ಬೇಕಂದ್ರೆ ಹಾಕ್ಬೋದು. ನೇಮ್ ಒಳಗೆ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಆ್ಯಡ್ ಮಾಡಿರಿ. ಟೆಕ್ ರೆಸೊಲ್ಯೂಷನ್ಸ್ ಅಂತ ಹಾಕನ್. ನೆಕ್ಸ್ಟ್ ಸೇವು. ಹ್ಯಾಂಡಲ್ ಒಳಗೆ ನೀವೇನು ಇಡ್ತೀರಲ್ಲ ನೇಮು, ಅದ್ರದ್ದು ಆಟೋಮೆಟಿಕ್ಕಾಗಿ ಒಂದು ಯೂಸರ್ ನೇಮ್ ಜನ್ರೇಟ್ ಆಗಿ ಬರ್ತೈತಿ. ನಿಮಗೆ ಬೇಕಂದ್ರೆ ಅದನ್ನ ಡಿಫಾಲ್ಟ್ ಬಿಡ್ರಿ, ಇಲ್ಲಾಂದ್ರೆ ನೀವು ಹ್ಯಾಂಡಲ್ ನೇಮು ಚೇಂಜ್ ಮಾಡ್ಬೋದು. ಇವಾಗ ಇದು ಓಕೆ ಆಗಿಲ್ಲ ಅಂದರೆ ಜಸ್ಟ್ ಮುಂದೆ 1-2 ನಂಬರ್ ಹಾಕಿರಿ, ಸೇವ್ ಅಂತ ಕೊಡ್ರಿ. ಸೊ ಅದು ಸೇವ್ ಆಯಿತು. ಇವಾಗ ಕ್ರಿಯೇಟ್ ಅ ಚಾನಲ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಇಲ್ಲಿಗೆ ಬೇಸಿಕ್ ಇಂಪಾರ್ಟೆಂಟ್ ಅಂದರೆ ಬೇಸಿಕ್ ಇರ್ತೈತಲ್ಲ ಸ್ಟಾರ್ಟಿಂಗು, ಅದು ಬೇಸಿಕ್ ಅಂತೂ ಕ್ಲಿಯರ್ ಆಯಿತು. ಆಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್ ಆಪ್ಷನ್ ಐತೆ, ಅದನ್ನು ಹೇಳ್ತೇನೆ ನೋಡಿರಿ. ಸೊ ಇವಾಗ ನಿಮ್ದೊಂದು ಚಾನಲ್ ಕ್ರಿಯೇಟ್ ಆಯ್ತು ನೋಡಿರಿ. ಇಲ್ಲಿ ಬಂತು ಟೆಕ್ ರೆಸೊಲ್ಯೂಷನ್ನು, ನಿಮ್ಮ ಪ್ರೊಫೈಲ್ ಪಿಕ್ಚರ್ ಎಲ್ಲ ಬಂತು. ವ್ಯೂ ಚಾನಲ್ ಅಂತ ಕೊಟ್ಟರೆ ಇಲ್ಲಿ ಏನು ತೋರಿಸಾತಿಲ್ಲ. ಇವಾಗ ನಿಮ್ದು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಂದ್ರೆ ಗೂಗಲ್ ಕ್ರೋಮ್ ಒಳಗೆ ಹೋಗ್ರಿ. ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲೇ ನಾನು ಏನು ಟೈಪ್ ಮಾಡ್ತಾನಲ್ಲ ಎಕ್ಸಾಕ್ಟ್ ಅದನ್ನ ಟೈಪ್ ಮಾಡಿರಿ. ಇಲ್ಲಾನು studio.youtube.com ಅಂತ ಟೈಪ್ ಮಾಡಿದೆ. ನೀವು ಎಕ್ಸಾಕ್ಟ್ ಇದನ್ನ ಟೈಪ್ ಮಾಡಿರಿ. ಇಲ್ಲಿ ಕೆಳಗೆ ಯಾವ್ದಾರ ಸಜೆಷನ್ಸ್ ಬಂದರೆ ಅದನ್ನೆಲ್ಲ ಕ್ಲಿಕ್ ಮಾಡೋಕೆ ಹೋಗ್ಬೇಡ್ರಿ, ಇಲ್ಲ ಅಂದರೆ ಅದು ಡೈರೆಕ್ಟ್ ಯೂಟ್ಯೂಬ್ ರೀಡೈರೆಕ್ಟ್ ಆಗಿಬಿಡ್ತೈತಿ. ಸೊ ನೀವು ಇದನ್ನು ಟೈಪ್ ಮಾಡಿದರೆ ಅದು ಜಸ್ಟ್ ಕ್ರೋಮ್ ಒಳಗೆ ಇರ್ತೈತಿ. ಓಕೆ, ಈ ಸೆಕ್ಷನಿಗೆ ಬಂದಮೇಲೆ ಇಲ್ಲೇ ನೀವು ಮೇಲೆ ನಿಮ್ಮ ಪ್ರೊಫೈಲ್ ಕ್ಲಿಕ್ ಮಾಡಿ. ನೀವು ಅವಾಗಲೇ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ರಲ್ಲ ಹೊಸ ಜಿಮೇಲ್ ಐಡಿ ಇದ್ರೆ ಆ ಜಿಮೇಲ್ ಐಡಿನ ಇಲ್ಲೇ ಲಾಗಿನ್ ಮಾಡ್ಕರಿ. ಇವಾಗ ಮೇನ್ ಇರೋದಿಲ್ಲೇ, ಸೊ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲಿ ಫುಲ್ ಕೆಳಗೆ ಒಂದು ಸೆಟ್ಟಿಂಗ್ ಆಪ್ಷನ್ ಐತಿ, ನಾನು ಇಲ್ಲಿ ತೋರ್ಸಾತ ನೋಡ್ರಿ. ಇದ್ರೊಳಗೆ ಫಸ್ಟ್ ಒಂದು ಜನರಲ್ ಒಳಗೆ ಕರೆನ್ಸಿ ಐತಿ, ಅದ್ರಾಗ USD ಡಾಲರ್ ಐತಲ್ಲ. ಅದರ ಅರ್ಥ ಏನಂದ್ರೆ ನೀವು ಯಾವ್ದಾರ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬಿಂದ ಹಣ ಸಂಪಾದನೆ ಮಾಡತ್ತಿರ್ತೀರಿ. ಅಲ್ಲಿ ನಿಮ್ಗೆ ಅಮೌಂಟು US ಡಾಲರ್ ಒಳಗೆ ತೋರಿಸ್ಬೇಕಾ ಅಥವಾ ಇಂಡಿಯನ್ ರುಪೀಸ್ ಒಳಗೆ ತೋರಿಸ್ಬೇಕಂತ ಅದು ಕೇಳ್ತೈತಿ. ಸೊ ಅದ್ರೊಳಗೆ ಏನಾದ್ರು ನಿಮ್ಗೆ ಇಂಡಿಯನ್ ಕರೆನ್ಸಿ ಬೇಕಂದ್ರೆ ಇಲ್ಲಿ ಬಂದು ಚೇಂಜ್ ಮಾಡ್ಬೋದು. ಚಾನಲ್ ಒಳಗೆ ಬಂದರೆ ಇಲ್ಲಿ ನಿಮಗೆ ಕಂಟ್ರಿ ಆಫ್ ರೆಸಿಡೆನ್ಸ್ ಐತಲ್ಲ, ನೀವು ಯಾವ ದೇಶದವ್ರು ಅಂತ ಇಲ್ಲಿ ಚೂಸ್ ಮಾಡ್ಕರಿ. ನಮ್ಮದು ಇಂಡಿಯಾ, ನೀವೇನಾರ ಥೈಲ್ಯಾಂಡ್ ಅಥವಾ ಆಫ್ರಿಕಾ ಅಲ್ಲಿ ಕುಂತ ಏನಾರು ನಮ್ಮ ವೀಡಿಯೋಸ್ ನೋಡಕತ್ತೆ ನಿಮ್ಮ ಕಂಟ್ರಿ ಆ್ಯಡ್ ಮಾಡಿರಿ. ಇಂಡಿಯಾ ಅಂತ ಸೆಟ್ ಮಾಡಿದರೆ ಇಲ್ಲೇ ಆ್ಯಡ್ ಕೀವರ್ಡ್ಸ್ ಐತಿ. ಕೀವರ್ಡ್ಸ್ ಅಂದ್ರೆ ಏನು ಅಂದರೆ
ನೀವು ಯೂಟ್ಯೂಬ್ ಒಳಗೆ ಯಾವುದೋ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀರಿ, ನೀವು ಅಲ್ಲಿ ಸರ್ಚ್ ಒಳಗೆ ನಿಮ್ಮ ಚಾನಲ್ ನೇಮ್ ಸರ್ಚ್ ಮಾಡಿದಾಗ ಕೆಲವೊಂದು ಸತಿ ನಿಮ್ಮ ಚಾನಲ್ ನೇಮ್ ಬರಂಗೇ ಇಲ್ಲ, ಯಾಕಂದ್ರೆ ನೀವು ಕೀವರ್ಡ್ಸ್ ಆ್ಯಡ್ ಮಾಡಿರಲ್ಲ. ಅದಕ್ಕೆ ಇದು ಒಂದು ಪ್ರಾಬ್ಲಮ್ ಆಗಿರ್ತೈತಿ. ಸೊ ನೀವು ಕೀವರ್ಡ್ಸ್ ಆ್ಯಡ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ನೇಮು ಬರೋ ಚಾನ್ಸಸ್ ಇರ್ತೈತಿ. ಸೊ ಇಲ್ಲೇ ನಿಮ್ದು ಯೂಟ್ಯೂಬಿನ ಚಾನಲ್ ರಿಲೇಟೆಡ್ ಕೆಲವೊಂದು ಕೀವರ್ಡ್ಸ್ ಆ್ಯಡ್ ಮಾಡ್ರಿ. ಇವಾಗ ಎಕ್ಸಾಂಪಲ್ಗೆ ನಾನು ಟೆಕ್ ರೆಸಲ್ಯೂಷನ್ ಅಂತ ಇಟ್ಟನಿ. ಸೊ ನಾನು ಇಲ್ಲೇ ಕೀವರ್ಡ್ಸ್ ಆ್ಯಡ್ ಮಾಡ್ತೀನಿ, ಟೆಕ್ ರೆಸಲ್ಯೂಷನ್ ಅಂತ. ನೆಕ್ಸ್ಟ್ ಟೆಕ್ ರೆಸಲ್ಯೂಷನ್ ಉಲ್ಟಾ ಮಾಡಿ ಹಾಕ್ತೀನಿ, ರೆಸಲ್ಯೂಷನ್ ಟೆಕ್ ಅಂತ. ಯಾಕಂದರೆ ಕೆಲವೊಬ್ರು ಉಲ್ಟಾ ಪಲ್ಟಿ ಮನುಷ್ಯರು ಇರ್ತಾರೆ. ಸೊ ಅಂಥವ್ರಿಗೂ ನಮ್ಮ ಚಾನಲ್ ಶೋ ಆಗ್ಬೇಕಂದ್ರೆ ಇವನ್ನೆಲ್ಲ ಮಾಡ್ಬೇಕಾಕತಿ. ನೆಕ್ಸ್ಟು ಟೆಕ್ ಅಂತ ಹಾಕೋನು, ನೆಕ್ಸ್ಟು ರೆಸಲ್ಯೂಷನ್ ಅಂತ ಸಪ್ರೇಟಾಗಿ ಒಂದು ಹಾಕೋನು. ಒಟ್ ಟೆಕ್ ರಿಲೇಟೆಡ್ ಏನೇನು ಕೀವರ್ಡ್ಸ್ ಇರ್ತಾವಲ್ಲ ಎಲ್ಲ ಹಾಕ್ರಿ. ಬೇರೆ ಯೂಟ್ಯೂಬ್ ಚಾನಲ್ ಕನ್ನಡ ರಿಲೇಟೆಡ್ ಇರ್ತಾವಲ್ಲ ಅವನು ಹಾಕ್ರಿ. ಯಾಕಂದ್ರೆ ಯೂಟ್ಯೂಬ್ಗೆ ಗೊತ್ತಾಗ್ಬಿಡ್ತೈತಿ, ಇವ್ರದ್ದು ಟೆಕ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ ಅಂತ ಅದಕ್ಕೂ ಗೊತ್ತಾಗ್ಬಿಡ್ತೈತಿ. ಸೊ ಇದೆಲ್ಲ ಆದ್ಮೇಲೆ ಇಲ್ಲೇ ಅಡ್ವಾನ್ಸ್ ಸೆಟ್ಟಿಂಗ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಹಿಂಗೆ ಕೆಳಗೆ ಸ್ಲೈಡ್ ಮಾಡಿದ್ರೆ ಫಸ್ಟ್ ಡ್ಯೂ ವಾಂಟ್ ಸೆಟ್ ಯುವರ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್. ಇದ್ರ ಅರ್ಥ ಏನಂದ್ರೆ ನಿಮ್ಮ ಚಾನಲ್ ಒಳಗೆ ಚಿಕ್ಕ ಮಕ್ಕಳು ನೋಡೋಂಥ ವಿಡಿಯೋಸ್ ನೀವೇನಾರು ಅಪ್ಲೋಡ್ ಮಾಡ್ತೀರಿ ಅಂದ್ರೆ ಇಲ್ಲೇ ಎಸ್ ಅಂತ ಐತಲ್ಲ ಅದನ್ನ ಕೊಡ್ರಿ. ಇಲ್ಲಪ್ಪ ದೊಡ್ಡರೆಲ್ಲ ನೋಡ್ತಾರ ಅಂದ್ರೆ ನೋ ಕೊಡ್ರಿ. ಆಮೇಲೆ ಇದ್ರೊಳಗೆ ಒಂದು ಇನ್ಫಾರ್ಮೇಶನ್ ಹೇಳ್ತಾನೆ ನೋಡ್ರಿ, ನೀವು ಏನಾರ ಚಿಕ್ಕ ಮಕ್ಕಳಿಗೆ ವಿಡಿಯೋಸ್ ಮಾಡೋಕೆ ಎಸ್ ಅಂತ ಕೊಟ್ರಿ ಅಂದ್ರೆ ನಿಮ್ಗೆ ಜಾಸ್ತಿ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ನೋಡುವಂಥ ವಿಡಿಯೋಸ್ ಒಳಗೆ ಜಾಸ್ತಿ ಆಡ್ಸ್ ಬರಲ್ಲ. ಇವಾಗ ಜಾಸ್ತಿ ಆಡ್ಸ್ ಬರಲ್ಲ ಅಂದ್ರೆ ನಿಮ್ಗೆ ಜಾಸ್ತಿ ದುಡ್ಡು ಬರಲ್ಲ. ಸೊ ಇದು ಆ ಥರ ವರ್ಕ್ ಆಕತಿ. ಥರ್ಡ್ ಆಪ್ಷನ್ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋಸ್ ಅಂತ ಐತಲ್ಲ. ಇದರ ಅರ್ಥ ಏನು ಅಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ್ದಾರ ಒಂದು ವಿಡಿಯೋನ ಚೂಸ್ ಮಾಡ್ಬೋದು, ಅದು ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡರಿಗೆ ಅಂತ. ಫ್ಯೂಚರ್ ಎಲಿಜಿಬಿಲಿಟಿ ಐತೆ ಅದನ್ನ ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಆಲ್ರೆಡಿ ಮೊದಲನೇ ಸ್ಟ್ಯಾಂಡರ್ಡ್ ಫ್ಯೂಚರ್ ಐತಲ್ಲ ಅದು ಎನೇಬಲ್ ಆಗೈತಿ. ಈ 2 ಫ್ಯೂಚರ್ ಅದಲ್ಲ ಅವ್ನು ಎನೇಬಲ್ ಮಾಡ್ಬೇಕು. ಇದು ಇಂಟರ್ಮೀಡಿಯೇಟ್ ಫ್ಯೂಚರ್ ಐತಲ್ಲ ಇದ್ರೊಳಗೆ ನಿಮಗೆ ಏನೇನು ಬೆನಿಫಿಟ್ಸ್ ಅದಾವ ಅಂದ್ರೆ ನೀವು 15 ನಿಮಿಷಕ್ಕಿಂತ ಜಾಸ್ತಿ ಲಾಂಗ್ ಆಗಿರೋ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಅಲ್ಲಿಕ ಅದು ಲಾಂಗ್ ಫಾರ್ಮೇಟ್ ವಿಡಿಯೋಸ್. ನೆಕ್ಸ್ಟ್ ಕಸ್ಟಮ್ ತಮ್ನೇಲ್ಸ್, ನೀವು ಪರ್ಸ್ನಲಿ ನಿಮಗೆ ಬೇಕಾಗಿರೋ ಥರ ತಮ್ನೇಲ್ಸ್ನ ಕ್ರಿಯೇಟ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಥರ್ಡ್ ಒನ್ ಲೈವ್ ಸ್ಟ್ರೀಮಿಂಗ್ ಎಲ್ಲ ನಾರ್ಮಲಿ ಸ್ಟ್ರೀಮಿಂಗ್ ಎಲ್ಲ ಮಾಡ್ಬೋದು. ಸೊ ಇದನ್ನ ಎನೇಬಲ್ ಮಾಡ್ಬೇಕಂದ್ರೆ ವೆರಿಫೈ ಫೋನ್ ನಂಬರ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಇದ್ರೊಳಗೆ ಹಾಕಿ ನೀವು ವೆರಿಫೈ ಮಾಡಬೇಕು. ಇಲ್ಲಿ ಝೂಮ್ ಹಾಕಿದರೆ ಇಲ್ಲಿ ನೀವು ಟೆಕ್ಸ್ಟ್ ಥ್ರೂ ಇಲ್ಲ ಅಂದರೆ ಕಾಲ್ ಥ್ರೂ ಮಾಡ್ಬೋದು. ಸೊ ಟೆಕ್ಸ್ಟ್ ಥ್ರೂ ಇಲ್ಲೇ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ ಅ ಕೋಡ್ ಅಂತ ಕೊಟ್ಟರೆ ನಿಮ್ಮ ಫೋನ್ ಒಂದು OTP ಬರ್ತೈತಿ. ಆ OTP ಹಾಕಿ ಕ್ಲಿಯರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊರಿ. ಈ ಪ್ರೊಸೆಸ್ ಆದಮೇಲೆ ಇಲ್ಲೇ ಥರ್ಡ್ ಆಪ್ಷನ್ ಐತಿ. ಇದ್ರೊಳಗೆ ನಿಮಗೆ ಏನೇನು ಬೆನಿಫಿಟ್ ಸಿಗ್ತಾವಂದ್ರೆ ಇದ್ರೊಳಗೆ ನಿಮಗೆ ಜಾಸ್ತಿ ಹೈಲೈಟ್ ಆಗಿರೋ ಫ್ಯೂಚರ್ ಸಿಗೋದಂದ್ರೆ ನೀವು ಡೈಲಿ ಬೇಸಿಸ್ ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಜಾಸ್ತಿ ಶಾರ್ಟ್ಸ್ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಲೈವ್ ಸ್ಟ್ರೀಮಿಂಗು ಅದ್ರದ್ದು ಲಿಂಕ್ ಸಿಗ್ತೈತಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಎಕ್ಸ್ಟರ್ನಲ್ ಲಿಂಕ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಆಮೇಲೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋಕೆ ಎಲಿಜಿಬಲ್ ಇದ್ರೆ ಅದನ್ನು ಕೂಡ ಮಾಡ್ಬೋದು. ಈ ಥರ್ಡ್ ಆಪ್ಷನ್ ಎನೇಬಲ್ ಮಾಡ್ಬೇಕಂದ್ರೆ ನಿಮ್ದೊಂದು ಫೇಸ್ ಅನ್ನ ತೋರಿಸಿ ವೆರಿಫೈ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಒಂದು ವ್ಯಾಲಿಡ್ ID ಅಂದ್ರೆ ಆಧಾರ್ ಕಾರ್ಡ್, ವೋಟರ್ ID ಇದು ಹಾಕಿ ಅದು ಕೂಡ ಮಾಡ್ಬೋದು. ಚಾನಲ್ ಹಿಸ್ಟ್ರಿ ಥರ್ಡ್ ಆಪ್ಷನ್ ಐತಲ್ಲ ಅದೇ ಬೆಸ್ಟ್. ನೀವು ಸುಮ್ಮನೆ ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡ್ರಿ, ಅದು ಆಟೋಮೆಟಿಕ್ ಆಗಿ ವೆರಿಫೈ ಆಗ್ಬಿಡ್ತೈತಿ. ಆರಾಮಾಗಿ ಈ ಫ್ಯೂಚರ್ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಅದು ಆರಾಮಾಗಿ ಆಟೋಮೆಟಿಕ್ ಆಗಿ ಆಗ್ಬಿಡ್ತೈತಿ. ನೀವು ಆರಾಮಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ರಿ. ಇದೆಲ್ಲ ಆದ್ಮೇಲೆ ಸೇವ್ ಅಂತ ಕೊಡ್ರಿ. ಇವಾಗ ಈ 3 ಸೆಟ್ಟಿಂಗ್ ಸೆಟಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಅಪ್ಲೋಡ್ ಡಿಫಾಲ್ಟ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಆಡ್ ಎ ಟೈಟಲ್ ಇದೆಲ್ಲ ಏನು ಮುಟ್ಟಕ್ ಹೋಗ್ಬೇಡ್ರಿ. ನೀವು ವಿಡಿಯೋ ಅಪ್ಲೋಡ್ ಮಾಡಕ್ ಹೋಗ್ತಿರಲ್ಲ ಅಲ್ಲೇ ಮಾಡ್ಕೋಬಹುದು ಇದೆಲ್ಲ. ಸೊ ಇದ್ರೊಳಗೆ ಅಡ್ವಾನ್ಸ್ ಸೆಟ್ಟಿಂಗ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇ ಕ್ಯಾಟಗರಿ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮ್ ಚಾನಲ್ ಯಾವ ಕ್ಯಾಟಗರಿ ಒಳಗೈತೆ ಅದನ್ನ ಚೂಸ್ ಮಾಡ್ರಿ. ಇವಾಗ ಟೆಕ್ ರಿಲೇಟೆಡ್ ಇದ್ರೆ ಟೆಕ್ ರಿಲೇಟೆಡ್, ಗೇಮಿಂಗು, ಟ್ರಾವೆಲಿಂಗು, ಹೌ ಟು, ಸ್ಟೈಲು, ಮ್ಯೂಸಿಕ್, ನ್ಯೂಸ್, ಪಾಲಿಟಿಕ್ಸ್ ಇದ್ರೊಳಗೆ ನಿಮ್ ಚಾನಲ್ ಯಾವ ಕ್ಯಾಟಗರಿ ಐತೆ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ಇವಾಗ ವಿಡಿಯೋ ಲ್ಯಾಂಗ್ವೇಜ್, ನೀವು ನಿಮ್ ವಿಡಿಯೋನ ಯಾವ ಲ್ಯಾಂಗ್ವೇಜ್ ಒಳಗೆ ಮಾಡ್ತೀರಿ, ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳು, ತೆಲುಗು, ನಿಮ್ದು ಯಾವ ಲ್ಯಾಂಗ್ವೇಜ್ ಒಳಗೆ ವಿಡಿಯೋಸ್ ಮಾಡ್ತೀರಿ ಅದನ್ನ ಚೂಸ್ ಮಾಡ್ಕೊರಿ. ಇದೆಲ್ಲ ನೀವು ಸೇಮ್ ಕಂಪ್ಯೂಟರ್ನಾಗ ಮಾಡ್ಬೋದು, ಮೊಬೈಲ್ನಾಗ ಮಾಡ್ಬೇಕು ಅಂತ ಏನಿಲ್ಲ. ಜಾಸ್ತಿ ಯೂಸರ್ಸ್ ಮೊಬೈಲ್ನಾಗ ಆದಾರಲ್ಲ ಅದಕ್ಕೆ ನಾನು ಮೊಬೈಲ್ನಾಗ ಹೇಳತ್ತೀನಿ. ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಐತಲ್ಲ ಇದನ್ನ ನೀವು ಕನ್ನಡದಾಗ ಹಾಕ್ತೀರಿ ಅಥವಾ ಇಂಗ್ಲೀಷ್ನಾಗ ಹಾಕ್ತೀರಿ ಅಂತ ಕೇಳತ್ತಾರ. ನೋಡ್ರಿ ನೀವು ಕನ್ನಡದಾಗ ಬೇಕಂದ್ರೆ ಕನ್ನಡದಾಗ ಹಾಕ್ರಿ, ಇಲ್ಲಾಂದ್ರೆ ಇಂಗ್ಲೀಷ್ ಹಾಕ್ರಿ. ಸೊ ಇದೆಲ್ಲ ಆದ್ಮೇಲೆ ನೀವು ಸೇವ್ ಅಂತ ಕೊಡ್ರಿ. ಸೇವ್ ಅಂತ ಕೊಟ್ಮೇಲೆ ಇಲ್ಲಿ ನಿಮಗೆ ಒಂದು ಮ್ಯಾಜಿಕ್ ಕೋಲ್ ತರ ಐತಲ್ಲ ಮಿಂಚಿಂಗು, ಇದನ್ನ ಕ್ಲಿಕ್ ಮಾಡ್ರಿ. ಇದನ್ನ ಕ್ಲಿಕ್ ಮಾಡಿದ್ರೆ ಚಾನಲ್ ಕಸ್ಟಮೈಸೇಷನ್ ಐತಿ. ನೀವು ಇಲ್ಲೇ ಚಾನಲ್ನ ಕಸ್ಟಮೈಸ್ ಮಾಡ್ಕೋಬಹುದು. ಇಲ್ಲೇ ಚಾನಲ್ ಟ್ರೈಲರ್ ಪೀಪಲ್ ಹೂ ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ ಅಂದ್ರೆ ನಿಮ್ಮ ಚಾನಲ್ಗೆ ಯಾರು ಎಂಟ್ರಿ ಕೊಟ್ಟಾಗ ಒಂದು ಟ್ರೈಲರ್ ತರ ವಿಡಿಯೋ ಬರ್ತೈತಿ ಸ್ಟಾರ್ಟಿಂಗ್ ಒಳಗೆ. ಅದನ್ನ ಬೇಕಾದ್ರೆ ನೀವು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ಬೋದು, ಅಥವಾ ನಿಮ್ಮ ಚಾನಲ್ ಒಳಗೆ ಆಲ್ರೆಡಿ ಯಾವ್ದಾರ ಒಂದು ವಿಡಿಯೋ ಇತ್ತಂದ್ರೆ ಅದನ್ನ ಇಲ್ಲಿ ಸ್ಟಾರ್ಟಿಂಗ್ ಒಳಗೆ ಆ್ಯಡ್ ಮಾಡ್ಬೋದು. ಅದು ಒಂಥರ ಇಂಪ್ರೆಷನ್ ಕೊಡ್ತೈತಿ, ಅಂದ್ರೆ ನಿಮ್ಮ ಚಾನಲಿಂದ ಒಂದು ಇಂಟ್ರೊಡ್ಯೂಸ್ ಅನ್ಕರಿ. ಇದ್ರೊಳಗೆ ಬ್ರ್ಯಾಂಡಿಂಗ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಇಲ್ಲೇ ನೀವು ಪ್ರೊಫೈಲ್ ಪಿಕ್ಚರ್ ಇಲ್ಲೇ ಚೇಂಜ್ ಮಾಡ್ಬೋದು. ಅಕಸ್ಮಾತ್ ನೀವು ಏನಾರ ಅಲ್ಲಿ ಚೇಂಜ್ ಮಾಡಿಲ್ಲ ಅಂದ್ರೆ ಇಲ್ಲಿ ಮಾಡ್ಬೋದು. ಇಲ್ಲೇ ಚೇಂಜ್ ಬಟನ್ ಕ್ಲಿಕ್ ಮಾಡಿ ನೀವು ಪ್ರೊಫೈಲ್ ಪಿಕ್ಚರ್ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಥರ್ಡ್ ಆಪ್ಷನ್ ಐತಿ ವಿಡಿಯೋ ವಾಟರ್ ಮಾರ್ಕ್. ಇದ್ರೊಳಗೆ ನೀವು ಇಲ್ಲಿ ಸೈಡ್ಗೆ ಬರ್ತದ ನಿಮ್ದು ಲೋಗೋ ಬೇಕಂದ್ರೆ ಲೋಗೋ ಶೋ ಮಾಡ್ಬೋದು. ಅದನ್ನ ನಿಮ್ ಲೋಗೋ ಏನಾರ ಐತಂದ್ರೆ ಅದನ್ನು ಅಪ್ಲೋಡ್ ಮಾಡ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ ಅವರು. ಆಮೇಲೆ ಅದ್ರ ಡೈಮೆನ್ಷನ್ 150 × 150 ಪಿಕ್ಸೆಲ್ ಇರ್ಬೇಕು, ಅದು 1 MB ಒಳಗೆ ಇರ್ಬೇಕು, ಹಂಗಂದ್ರೆ ಅಷ್ಟೇ ವರ್ಕ್ ಆಕತಿ. ಸೊ ಇದೆಲ್ಲ ಆದ್ಮೇಲೆ ಬೇಸಿಕ್ ಇನ್ಫಾರ್ಮೇಶನ್ ಐತಿ. ಇದ್ರೊಳಗೆ ನಾರ್ಮಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಾರ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಆಮೇಲೆ ಇಲ್ಲಿ ಸೆಟ್ ಯುವರ್ ಹ್ಯಾಂಡಲ್, ಇಲ್ಲಿ ಯೂಸರ್ ನೇಮ್ ಅವಾಗಲೇ ಐತಲ್ಲ ಅದನ್ನ ಹಾಕೋದು. ಡಿಸ್ಕ್ರಿಪ್ಷನ್ನು
ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಮ ಚಾನಲ್ ಒಳಗೆ ಯಾವ ಥರದ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ, ಆಮೇಲೆ ಒಂಥರ ಇಂಟ್ರೊಡ್ಯೂಸ್ ಮಾಡ್ದಂಗೆ ನಿಮ್ಮ ಚಾನಲ್ ಬಗ್ಗೆ ಶಾರ್ಟ್ ಆಗಿ ಸ್ಟಾರ್ಟಿಂಗ್ ಯಾರು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಕೊಟ್ಟರೆ ಅದು ಇಲ್ಲಿ ಶೋ ಆಕತಿ. ಒಂದ್ಸತಿ ನಂದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತೋರಿಸ್ತೇನೆ ನೋಡ್ರಿ. ಇವಾಗ ನಾನು ಯೂಟ್ಯೂಬ್ ಓಪನ್ ಮಾಡಿದ್ನೆ, ಇಲ್ಲಿ ತೋರಿಸ್ತದೆ ನೋಡ್ರಿ. ನಾನು ಹಾಕೀನಿ ಒನ್ ವಿಡಿಯೋ ಎಂಡ್ಲೆಸ್ ಟೆಕ್ ಅಡ್ವೆಂಚರ್ ಅಂತ. ನಾನು ಸಣ್ಣಕ್ಕೆ ಹಾಕೀನಿ, ನೀವು ನೋಡ್ರಿ ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಹಾಕ್ರಿ. ದೊಡ್ಡಗ ಇವಾಗ ಇಲ್ಲೇ ಡಿಸ್ಕ್ರಿಪ್ಷನ್ ಒಳಗೆ ತೋರಿಸ್ತೈತಿ. ಇಲ್ಲೇ ಈ ತರ ಡಿಸ್ಕ್ರಿಪ್ಷನ್ ಒಳಗೆ ನೀವು ಶಾರ್ಟ್ ಆಗಿ ನಿಮ್ದೊಂದು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ನೆಕ್ಸ್ಟ್ ಲಿಂಕ್ಸ್ ಅದಾವಲ್ಲ, ಇದನ್ನು ಕೂಡ ಹೆಂಗ್ ಹಾಕೋದಂತ ಹೇಳ್ತೀನಿ. ಇಲ್ಲೇ ನೀವು ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಲಿಂಕ್ಡ್ ಇನ್ ಈ ತರ ಲಿಂಕ್ಸ್ ಇರ್ತಾವ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಪರ್ಸನಲ್ ಸೋಷಿಯಲ್ ಮೀಡಿಯಾ ಯಾವ್ದಾರ ಐತಂದ್ರೆ ಅಲ್ಲಿ ಹೋಗ್ಬೋದು. ಅದನ್ನ ಹೆಂಗ್ ಆಡ್ ಮಾಡೋದು ಅಂದ್ರೆ ಇಲ್ಲೇ ಆಡ್ ಲಿಂಕ್ ಐತಲ್ಲ, ಆಡ್ ಲಿಂಕ್ ಕ್ಲಿಕ್ ಮಾಡಿ ಇಲ್ಲೇ ಲಿಂಕ್ ಟೈಟಲ್ ಒಳಗ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಂತ ಹಾಕ್ತಾರೆ. ಇಷ್ಟು ದೊಡ್ಡದ ಹಾಕ್ಬೇಕು ಅಂತೇನಿಲ್ಲ, ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಂತಾನು ಕೊಡ್ಬೋದು. ಇಲ್ಲೇ ನೀವು ನಿಮ್ದು ಪ್ರೊಫೈಲ್ ಇಂದ URL ಲಿಂಕ್ ಹಾಕ್ಬೋದು. URL ಲಿಂಕ್ ಹೆಂಗ್ ತಗೊಂಡ್ಬರೋದ ಅಂದ್ರೆ ಜಸ್ಟ್ ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ರಿ, ಇಲ್ಲೇ ನಿಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲೆ 3 ಲೈನ್ಸ್ ಅದಾವಲ್ಲ, ಬೇಡಪ್ಪ ಅಲ್ಲಿ ಯಾಕೆ ಹೋಗಿರಿ ಸುಮ್ಮನೆ, ಇಲ್ಲೇ ಐತೆ ನೋಡ್ರಿ ಶೇರ್ ಪ್ರೊಫೈಲ್ ಐತಿ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲೇ ಕಾಪಿ ಲಿಂಕ್ ಐತಿ, ಜಸ್ಟ್ ಈ ಲಿಂಕ್ ಕಾಪಿ ಮಾಡ್ಕೊಂಡು ಇಲ್ಲಿಗೆ ಬಂದು ಹಿಂಗೆ ಟ್ಯಾಪ್ ಮಾಡಿ ಪೇಸ್ಟ್ ಮಾಡಿದ್ರೆ ಆಯ್ತು, ನಿಮ್ ಕೆಲಸ ಇಷ್ಟ. ನೆಕ್ಸ್ಟ್ ಇಲ್ಲಿ ನೀವು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹಾಕ್ಬೇಕು. ಬಿಸ್ನೆಸ್ ರಿಲೇಟೆಡ್ ಪ್ರಮೋಷನ್ಸ್ ಎಲ್ಲ ಬರ್ತಿರ್ತಾವಲ್ಲ, ಅವಾಗ ಆ ಪರ್ಸನ್ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಒಂದು ಜಿಮೇಲ್ ಐಡಿ ಹಾಕ್ಬಿಟ್ರೆ ಅವ ಜಿಮೇಲ್ ಐಡಿ ಮೆಸೇಜ್ ಮಾಡ್ತಾನೆ, ಒಂದು ಬಿಸ್ನೆಸ್ ಮೇಲ್ ತರ. ಓಕೆನಾ? ಇದೆಲ್ಲ ಮಾಡಿದ್ಮೇಲೆ ಇಲ್ಲಿ ಪಬ್ಲಿಷ್ ಅಂತ ಇರ್ತೈತಿ. ಸೊ ಅದನ್ನೆಲ್ಲ ಚೇಂಜಸ್ ಮಾಡಿ ಪಬ್ಲಿಷ್ ಅಂತ ಕೊಡ್ರಿ. ಆಮೇಲೆ ಹೆಂಗು ನೀವು ಇನ್ಸ್ಟಾಗ್ರಾಮ್ ಹೋಗಿರ್ತೀರಿ, ಅಲ್ಲೇ ನಮ್ಮ ಪೇಜ್ ಏನಾರ ಇನ್ನೂ ಫಾಲೋ ಮಾಡತ್ತಿಲ್ಲ ಅಂದ್ರೆ ಹೋಗಿ ಫಾಲೋ ಮಾಡ್ರಿ. ಅದ್ರೊಳಗೆ ನಾನು ಟೆಕ್ ರಿಲೇಟೆಡ್ ಸುಮಾರು ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರೊಳಗೆ ನಾನು ಸುಮಾರು ಕಂಟೆಂಟ್ ವಿಡಿಯೋಸ್ ಅಪ್ಲೋಡ್ ಮಾಡೀನಿ. ಟೆಕ್ ರಿಲೇಟೆಡ್ ಇನ್ಫಾರ್ಮೇಶನ್, ಎಡಿಟಿಂಗ್ ಎಲ್ಲಾನು ಹೇಳಿನಿ. ನಿಮ್ಗೆ ಏನಾರ ಒಂದಿಷ್ಟು ವಿಡಿಯೋಸ್ ಚೆಕ್ ಮಾಡ್ರಿ ಫಸ್ಟ್, ಅವೇನಾರ ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡ್ರಿ. ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಇಲ್ಲೇ ವ್ಯೂ ಚಾನಲ್ ಐತಲ್ಲ, ಅದನ್ನ ಕ್ಲಿಕ್ ಮಾಡಿ ಒಂದ್ಸತಿ ನೀವು ನೋಡ್ಬೋದು ನಿಮ್ ಚಾನಲ್ ಯಾವ ತರ ಶೋ ಆಗಕತ್ತೈತಿ, ಅಂದ್ರೆ ಬೇರೆದವ್ರಿಗೆ ನಿಮ್ ಚಾನಲ್ ಯಾವ ತರ ಕಾಣಿಸ್ತೈತಿ ಅಂತ ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ನಿಮ್ಗೊಂದು ಐಡಿಯಾ ಬಂದ್ಬಿಡ್ತೈತಿ ನಿಮ್ ಚಾನಲ್ ಹೆಂಗ್ ಕಾಣತೈತಿ ಅಂತ. ಸೊ ಈ ತರ ಕಾಣಿಸ್ತೈತಿ. ಸೊ ಇದಿಷ್ಟು ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ನೀವು ಒಂದು ಪ್ರೊಫೆಷನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮ್ ಕೆಲಸ ಏನಂದ್ರೆ ಕನ್ಸಿಸ್ಟೆನ್ಸ್ ಆಗಿ ಯೂಟ್ಯೂಬ್ನಾಗ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಸೊ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ದಿನಕ್ಕೆ ಒಂದ್ಸತಿ ಆದ್ರೂ ಅಪ್ಲೋಡ್ ಮಾಡ್ರಿ. ಸೊ ಇವತ್ತಿಗೆ ಸಾಕು ಅನ್ಕೊಂತೀನಿ. ಆಮೇಲೆ ವಿಡಿಯೋ ಎಂಡ್ ಮಾಡೋ ಅಂತ ಟೈಮ್ ಆಯ್ತು. ಆಮೇಲೆ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಏನೋ ಒಂದು ಹೇಳ್ಬೇಕು. ನೀವೇನಾರ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ, ವ್ಲಾಗ್ ಹೆಂಗ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಅದ್ರ ರಿಲೇಟೆಡ್ ಆಲ್ರೆಡಿ ನಾನು ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಅದ್ರದ್ದು ವಿಡಿಯೋ ಇಲ್ಲ ಐತಿ, ನೀವು ಆ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಬೋದು. ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಯಾವ ತರ ಶೂಟ್ ಮಾಡ್ಬೇಕು, ಕ್ಯಾಮ್ರಾ ಏನೇನ್ ಗೇರ್ಸ್ ಬೇಕು ಎಲ್ಲ ಅದ್ರೊಳಗೆ ಇನ್ಫಾರ್ಮೇಶನ್ ಕೊಟ್ಟೇನಿ. ಅದು ಬಿಟ್ರೆ ನೀವು ಯೂಟ್ಯೂಬ್ ಒಳಗೆ ವಿಡಿಯೋಸ್ ಹಾಕಿದ್ಮೇಲೆ ಅದಕ್ಕೆ ವ್ಯೂಸ್ ಬರ್ಬೇಕಂದ್ರೆ ತಮ್ನೇಲು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇವಾಗ ಒಂದು ಕ್ಲಿಕ್ ಬೇಟ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಈ ವಿಡಿಯೋ ಒಳಗೆ ಕೊಟ್ಟೇನಿ. ಸೊ ಇದನ್ನ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು. ನಿಮಗೆ ಏನಾರ ಈ ವಿಡಿಯೋ ಒಳಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ಫುಲ್ ಅನಿಸ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫ್ಯೂಚರ್ ಒಳಗೆ ಇದೇ ತರದ ಒಳ್ಳೊಳ್ಳೆ ವಿಡಿಯೋಸ್, ಇನ್ಫಾರ್ಮೇಶನ್ ರಿಲೇಟೆಡ್ ವಿಡಿಯೋಸ್ ಬಹಳಷ್ಟು ಅಪ್ಲೋಡ್ ಮಾಡ್ತೀನಿ. ಅದು ಕ್ವಾಲಿಟಿ ಒಳಗೆ ಇರ್ತೈತಿ. ಸೊ ನೆಕ್ಸ್ಟ್ ನಾನು ಮತ್ತೆ ನಾಳೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಆಮೇಲೆ ನಿಮ್ದು ಏನಾದ್ರು ಪರ್ಸನಲ್ ಸಜೆಷನ್ ಇತ್ತು, ಯಾವ್ದು ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ಅದನ್ನ ಕಮೆಂಟ್ ಒಳಗೆ ತಿಳಿಸ್ರಿ, ಅಲ್ಲೇ ಎಲ್ಲ ಡಿಸ್ಕಷನ್ ಮಾಡೋಣ್ರಿ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ಬಿಟ್ಟು ಎಲ್ಲರಿಗೂ ಬಾಯ್.